ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದ್ರು ಎರಡನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ಏನೆಲ್ಲ ಫಲ ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎರಡನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎರಡನೇ ಮನೆಯಲ್ಲಿ ಏನಾದರೂ ಈ ಕೇತು ಗ್ರಹ ಇದ್ರೆ ನಿಮಗೆ ಹಣದ ನಿರ್ವಹಣೆ ಸರಿಯಾಗಿ ಆಗಲ್ಲ. ಹಣದ ಒಂದು ನಿರ್ವಹಣೆ ಸರಿಯಾಗಿ ಆಗಲ್ಲ ಅಂತ ಹೇಳ್ಬೋದು. ಮತ್ತೆ ಖರ್ಚು ಜಾಸ್ತಿ ಆಗತ್ತೆ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ. ಇದು ಎರಡನೇ ಮನೆ, ಇಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ಅವರಿಗೆ ಹೆಚ್ಚು ಖರ್ಚಾಗ್ಬೋದು. ಮತ್ತು ಇವರ ಮಾತು ಕೂಡ ತುಂಬ ಹಾರ್ಡ್ ಆಗಿರ್ತದೆ. ಇವರ ಒಂದು ಕಮ್ಯುನಿಕೇಶನ್ ತುಂಬ ಒಂದು ಹಾರ್ಡ್ ಆಗಿರ್ತದೆ, ರಫ್ ಆಗಿರ್ತದೆ. ಮತ್ತು ಇವರ ಮಾತು ಬೇರೆಯವರಿಗೆ ಒಂಥರ ನೋವು ತರ್ಬೋದು. ಯಾಕಂದ್ರೆ ಇವರು ಎರಡನೇ ಮನೆಯಲ್ಲಿ ಏನಾದರೂ ಕೇತು ಇದ್ರೆ ಇವರು ಮಾತಲ್ಲಿ ಟಾಂಗ್ ಕೊಡೋ ಜಾಸ್ತಿ. ಮಾತಲ್ಲಿ ಟಾಂಗ್ ಕೊಡೋದು ಮತ್ತು ಮಾತು ಕೂಡ ಒಂಥರ ಸ್ವಲ್ಪ ವ್ಯಂಗ್ಯ ಕೂಡ ಆಗಿರ್ತದೆ ಎರಡನೇ ಮನೆಯಲ್ಲಿ ಕೇತು ಇದ್ರೆ. ಯಾಕಂದ್ರೆ ಎರಡನೇ ಮನೆ ಅಂತ ಹೇಳಿದ್ರೆ ಅದು ವಾಕ್ ಸ್ಥಾನ, ಅಂದ್ರೆ ಮಾತಿನ ಸ್ಥಾನ. ಮತ್ತೆ ಇಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಕೇತು ಬಂದಾಗ ಜಾತಕದಲ್ಲಿ ಚಂದ್ರ ವೀಕ್ ಆಗತ್ತೆ. ಚಂದ್ರ ವೀಕ್ ಆಗಿರೋ ಕಾರಣ ತಾಯಿಗೆ ಏನಾದರೂ ಹೆಲ್ತ್ ಸಮಸ್ಯೆ ಇರ್ಬೋದು. ಮತ್ತೆ ಇವರ ಮಾತು ಕೂಡ ತುಂಬಾ ನೋವು ತೋರಿಸಂತಿರ್ತದೆ. ಮತ್ತೆ ಸೈಕಾಲಜಿ ಇಂಟ್ರೆಸ್ಟ್, ಮನಸ್ಸಾಸ್ತ್ರದ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರ್ತದೆ ಇವರಿಗೆ. ಸೈಕಾಲಜಿ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇರ್ತದೆ. ಮತ್ತೆ ಬೇರೆಯವರ ಮೈಂಡ್ ರೀಡಿಂಗ್ ಮಾಡುವಂತ ಒಂದು ಕೆಪಾಸಿಟಿ ಇರ್ತದೆ. ಬೇರೆಯವರ ಮೈಂಡ್ ರೀಡಿಂಗ್ ಮಾಡುವಂತ ಕೆಪಾಸಿಟಿ ಜಾಸ್ತಿ. ಮತ್ತೆ ಫೈನಾನ್ಸಿಯಲ್ ಆಗಿ ಮತ್ತೆ ಫ್ಯಾಮಿಲಿ ಲೈಫಲ್ಲಿ ಗ್ರೋತ್ ಕಷ್ಟ ಆಗ್ಬೋದು. ಎರಡನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ಕುಟುಂಬ ಜೀವನದಲ್ಲಿ ಮತ್ತೆ ಫೈನಾನ್ಸಿಯಲಿ, ಹಣಕಾಸಿನ ವಿಷಯದಲ್ಲಿ ತುಂಬಾ ಒಂದು ಕಷ್ಟ ಆಗ್ಬೋದು. ಮತ್ತೆ ದೇಹದಲ್ಲಿ ಒಂಥರ ವೀಕ್ನೆಸ್ ಆಗ್ಬೋದು. ದೇಹದಲ್ಲಿ ಶಕ್ತಿ ಸೋರೋದ ತರ ಆಗ್ಬೋದು. ಮತ್ತೆ ಆಹಾರ ಸೇವನೆಯಲ್ಲಿ ಶಿಸ್ತಿರಲ್ಲ. ಎರಡನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ಇವರಿಗೆ ಆಹಾರ ಸೇವನೆ ಮಾಡ್ಲಿಕ್ಕೆ ತುಂಬಾ ಶಿಸ್ತಿರಲ್ಲ. ಒಟ್ಟಾರೆ ಸೇವನೆ ಮಾಡ್ತಾರೆ ಇವರು. ಯಾವ್ದು ಬೇಕೋ ಅದು ತಿನ್ನುವಂತ ಚಾನ್ಸ್ ಇರ್ತದೆ. ಮತ್ತೆ ಇವರಿಗೆ ಹುಳಿ ಪದಾರ್ಥ ಹೆಚ್ಚು ಇಷ್ಟ ಆಗತ್ತೆ. ಹುಳಿ ಹೆಚ್ಚು ಇಷ್ಟ ಆಗತ್ತೆ ಎರಡನೇ ಮನೆಯಲ್ಲಿ ಕೇತು ಇದ್ರೆ. ಮತ್ತೆ ಇವರಿಗೆ ಭಾವನೆಗಳನ್ನ ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಎರಡನೇ ಮನೆಯಲ್ಲಿ ಕೇತು ಇದ್ರೆ ಇವರ ಭಾವನೆಗಳನ್ನ ಇವರಿಗೆ ಶೇರ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಹೊರಗಡೆ ಹೊಂದ್ಕೊಳ್ಳಿಕ್ಕೆ ಕೂಡ ಕಷ್ಟ ಆಗ್ಬೋದು ಸಾಮಾಜಿಕವಾಗಿ. ಮತ್ತೆ ಎರಡನೇ ಮನೆ ಅಂತ ಅದ್ರದ್ದು ಪ್ರೈಮರಿ ಎಜುಕೇಶನ್ ಸೂಚಿಸ್ತದೆ. ಆ ಕಡೆ ಪ್ರೈಮರಿ ಎಜುಕೇಶನ್ ಮಾಡುವಾಗ ಏನಾದರೂ ಸಮಸ್ಯೆ ಆಗುವಂತ ಚಾನ್ಸ್ ಇರ್ತದೆ. ಇದು ಎರಡನೇ ಮನೆಯಲ್ಲಿ ಕೇತು ಇರುವಾಗ ಸಿಗುವಂತ ಒಂದು ಫಲಗಳು. ಮತ್ತೆ ಎರಡನೇ ಮನೆ ಅಂತ ಹೇಳಿದ್ರೆ ಅದು ಮುಖ, ನಿಮ್ಮ ಒಂದು ಫೇಸ್ ಸೂಚಿಸ್ತದೆ. ಈ ಕಾರಣ ಎರಡನೇ ಮನೆಯಲ್ಲಿ ಕೇತು ಇದ್ರೆ ಇದು ನಿಮ್ಮ ಮುಖವನ್ನು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡ್ತದೆ. ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಇವರು ಎರಡನೇ ಮನೆಯಲ್ಲಿ ಕೇತು ಇದ್ರೆ. ಇದು ಎರಡನೇ ಮನೆಯಲ್ಲಿ ಕೇತು ಇದ್ದಾಗ ಕೊಡುವಂತ ಒಂದು ಫಲಗಳು. ನಿಮ್ಗೇನಾದ್ರು ಜಾತಕ ವಿಶ್ಲೇಷಣೆ ಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 96 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಜಾತಕ ಬಗ್ಗೆ ಡೀಟೇಲ್ ತಿಳಿಸಿಕೊಡ್ತೇನೆ. ಅಷ್ಟಾದ್ರೆ ಬೇರೆ ನಮಸ್ಕಾರ.